38 ಸೈಜಿನ ಬೋಟ್ ನೆಕ್ ಬ್ಲೌಸ್, ಬ್ಯಾಕ್ ಬೋಟ್ ಫ್ರಂಟ್ ಪ್ರಿನ್ಸಸ್ ಕಟ್ಟಿರುವಂತಹ ಬ್ಲೌಸನ್ನು ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಈಗ ಬ್ಯಾಕ್ನ ಮಾರ್ಕಿಂಗನ್ನು ಮಾಡಿದ್ದೀನಿ. ಇನ್ನೊಮ್ಮೆ ನಿಮಗೆ ಮಾರ್ಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇವರು ಸ್ವಲ್ಪ ಗಿಡ್ಡ ಇರೋದರಿಂದ ಇವರಿಗೆ ಉದ್ದ ಒಂದು 14 ಇಂಚ್ ತೆಗೆದುಕೊಂಡಿದ್ದೀನಿ. ಹಾಗೆ ಬಾಡಿ ಲೆಂತ್ ಇವರಿಗೆ ಜಾಸ್ತಿ ಇದೆ. ಶೋಲ್ಡ್ರನ್ನ ಅರ್ಧ ಭಾಗನ ತೆಗೆದುಕೊಂಡಿದ್ದೀನಿ 8 ಇಂಚು. ಅದಕ್ಕೆ ನೋಡಿ ಈ ಕಡೆ ಸ್ವಲ್ಪ ಒಂದು 1/4 ಇಂಚು ಕ್ರಾಸ್ ಆಗಿ ತೆಗಿಬೇಕು, ಒಂದು ಅರ್ಧ ಇಂಚು ಫಿಟ್ಟಿಂಗಿಗೋಸ್ಕರ. ಈಗ ಆರ್ಮೋಲ್ ಡೌನಿಂಗ ಎಷ್ಟಿದೆ ಅಂತ, ಆರ್ಮೋಲ್ ರೌಂಡ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಆರ್ಮೋಲ್ ಡೌನ್ ನಾನಿಲ್ಲಿ ಫಸ್ಟು 8 ಇಂಚ್ ಇಟ್ಕೊಂಡಿದ್ದೆ. ಆನಂತರ ನಾನಿಲ್ಲಿ ಆರ್ಮೋಲ್ ರೌಂಡನ್ನು ಚೆಕ್ ಮಾಡ್ತಾ ಇದ್ದೀನಿ. ಇದು ನನಗೆ ಕರೆಕ್ಟಾಗಿ ಬರ್ತಾ ಇಲ್ಲ. ಇವರಿಗೆ ಆರ್ಮೋಲ್ ರೌಂಡ್ ಒಂದು 19 ಇಂಚ್ ಬರಬೇಕಾಗತ್ತೆ. ಹಾಗಾಗಿ ಇಲ್ಲಿ ಈಗ ಕರೆಕ್ಟಾಗಿ ಬರ್ತಾ ಇಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಒಂದು 1/4 ಇಂಚ್ ಆಗುವಷ್ಟು ಇನ್ನು ಕೆಳಗಡೆ ತಗೊಂಡು ಮತ್ತು ಶೇಪನ್ನು ಹಾಕ್ತೀನಿ. ಇವಾಗ ಕರೆಕ್ಟಾಗಿಲ್ಲ. ಇನ್ನೊಮ್ಮೆ ನಾನು ಒಂದು 1/2 ಇಂಚು ಕೆಳಗಡೆ ತೊಗೊಂಡೆ. 8 ಇತ್ತಲ್ಲ, ಇವಾಗ 8.5ಗೆ ಇಟ್ಕೊಂಡಿದ್ದೀನಿ. 8.5ಗೆ ಇಟ್ಟು ಮತ್ತೊಮ್ಮೆ ನಾನು ಶೇಪನ್ನು ಹಾಕ್ತೀನಿ. ಇವಾಗ ನೀವು ನಿಮ್ಮ ಆರ್ಮೋಲ್ ರೌಂಡ್ ಎಷ್ಟಿದೆ ಅಂತ ಮೊದಲಿಗೆ ಚೆಕ್ ಮಾಡ್ಕೊಳ್ಬೇಕು. ಆನಂತರ ಆರ್ಮೋಲ್ ಡೌನನ್ನು ಇಟ್ಕೊಂಡು ಶೇಪನ್ನು ಹಾಕ್ಕೊಂಡು ಚೆಕ್ ಮಾಡಿ ನೋಡಬೇಕು. ಯಾವುದೇ ಅಳತೆಗಾದರೂ ನೀವು ಕರೆಕ್ಟಾಗಿ ಚೆಕ್ ಮಾಡಿ ನೋಡಿ. ನಿಮ್ಮ ಆರ್ಮೋಲ್ ರೌಂಡ್ ಸರಿಯಾಗಿ ಬಂದರೆ ಅದು ಪರ್ಫೆಕ್ಟ್ ಆಗಿದೆ ಅಂತ ಬ್ಲೌಸ್ ಫಿಟ್ಟಿಂಗ್ ಮಾಡಿದ ನಂತರ ಕರೆಕ್ಟಾಗಿ ಬರುತ್ತೆ. ನೋಡಿಲ್ಲಿ ಇವಾಗ ನಂದು ಆರ್ಮೋಲ್ನ ರೌಂಡಿಂಗ್ ಕರೆಕ್ಟಾಗಿ ಬಂತು. 8.5 ತೆಗೆದುಕೊಂಡಿದ್ದೀನಿ ನಾನಿಲ್ಲಿ. ಚೆಕ್ ಮಾಡಿದಾಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ನೆಕ್ ಆ್ಯಂಡ್ ಶೋಲ್ಡರ್ ಬಂದು ನಾನು 8 ಇಂಚ್ ಇಟ್ಟಿದ್ದೀನಿ. ನೆಕ್ಕನ್ನು 5 ಇಂಚಿಗೆ ತೆಗೆದುಕೊಳ್ತಾ ಇದ್ದೀನಿ. ಆನಂತರ ನೋಡಿ ನೆಕ್ 5 ಇಂಚು, ಫುಲ್ಲು ಶೋಲ್ಡರ್ ಮತ್ತು ನೆಕ್ಕನ್ನು ನಾನು 8 ಇಂಚಿಗೆ ಇಟ್ಟಿದ್ದೀನಿ. ಇಲ್ಲಿ ನೆಕ್ಕನ್ನು ಇಡ್ತಾಯಿದ್ದೀನಿ 3 ಇಂಚು, ಶೋಲ್ಡರನ್ನು 3 ಇಂಚ್ ಇಡ್ತಾಯಿದ್ದೀನಿ. ಆನಂತರ ನಾನು ಕೆಳಗಡೆಯಿಂದಲೇ ಈ ರೀತಿ ಒಂದು ಶೇಪ್ ಹಾಕಿ ತೆಗೆದುಕೊಂಡಿದ್ದೀನಿ. ಈ ಥರ ಶೇಪ್ ಹಾಕಿ ಬಾರ್ಡರನ್ನು ಈ ಮಧ್ಯದಲ್ಲಿ ಕೊಡ್ತಾಯಿದ್ದೀನಿ. ಆನಂತರ ಅಲ್ಲಿ ಟೆಂಪಲ್ ಥರ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಬಾರ್ಡರ್ ಸೀರೆನ ಈ ರೀತಿ ಹೊಲಿಬೋದು ನೀವು. ನಾನಿಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿನ ಈ ರೀತಿ ಡಿಸೈನನ್ನು ಮಾಡಿದ್ದೀನಿ. ಮಧ್ಯದಲ್ಲಿ 2 ಇಂಚ್ ಗ್ಯಾಪನ್ನು ಬಿಟ್ಟಿದ್ದೀನಿ. ನೀವು ಬೇಕು ಅಂದರೆ ಓಪನ್ ಆಗಿ ದಾರನೂ ಸಹ ಕೊಟ್ಕೊಳ್ಬೋದು. ನಾನಿಲ್ಲಿ ಈ ಥರ 2 ಇಂಚ್ ಗ್ಯಾಪ್ ಬಿಟ್ಟು ಈ ರೀತಿಯಾಗಿ ಕಟ್ ಮಾಡಿದ್ದೀನಿ. ಇವಾಗ ಕೆಳಗಡೆ ಕಟ್ ಮಾಡುವ. ನೋಡಿ ಮಾರ್ಕಿಂಗ್ ಎಲ್ಲ ಆಯ್ತಲ್ಲ, ಇವಾಗ ಕಟ್ ಮಾಡಿ ತೆಗಿತಾ ಇದ್ದೀನಿ. ಸ್ವಲ್ಪ ಕ್ರಾಸಲ್ಲಿ ನೋಡಿ ಡೌನ್ ತೆಗಿಬೇಕು. ಆನಂತರ ಆರ್ಮೋಲ್ ಡೌನನ್ನು ಕಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮಗೆ ಯಾವುದೇ ಅಳತೆಯ ಬೋಟ್ ನೆಕ್ ಅಥವಾ ಯಾವುದೇ ಥರ ಬ್ಲೌಸಿನ ಬೇಕಿದ್ದರೆ ಕಮೆಂಟ್ ಮಾಡಿ, ಕಟ್ ಮಾಡಿ ತೋರಿಸ್ತೀನಿ. ಆನಂತರ ಇಲ್ಲಿ 3 ಇಂಚು ಡೌನು, 5 ಇಂಚು ಅಗಲ ನೆಕ್ಕನ್ನು ತೆಗೆದುಕೊಂಡಿದ್ದೀನಿ. ಆನಂತರ ಈ ಶೇಪನ್ನು ಸಹ ಕಟ್ ಮಾಡಿ ತೆಗಿತೀನಿ. ಇಲ್ಲಿ ಕ್ಯಾನ್ವಾಸ್ ಹಾಕಿ ಸ್ಟಿಚಿಂಗ್ ಮಾಡಿದ್ರೆ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಓಪನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬಾರ್ಡ್ರನ್ನು ಆ ಚೌಕಕ್ಕಿಟ್ಟು ಕಟ್ ಮಾಡಿಕೊಂಡ್ರೆ ಆಯಿತು. ಅಷ್ಟೇ, ತುಂಬ ಸಿಂಪಲಾಗಿ ಕಟ್ಟಿಂಗನ್ನು ಮಾಡೋದು. ಈಗ ಇದನ್ನು ಕಟ್ ಮಾಡಿಕೊಂಡು ಆ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು ಹೆಚ್ಚನ್ನುವಂಗೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಈ ಪೀಸನ್ನು ಇಟ್ಕೊಳ್ಬೇಕು, ನಮಗೆ ಬೇಕಾಗುತ್ತೆ. ನಂತರ ಫಿಟ್ಟಿಂಗ್ ಮಾಡೋ ಟೈಮಿಗೆ ಕರೆಕ್ಟಾಗಿ ಅದೇ ಅಳತೆಗೆ ಬರಬೇಕಲ್ಲ, ಹಾಗಾಗಿ ಅದನ್ನು ಇಟ್ಕೊಂಡಿರಬೇಕಾಗತ್ತೆ. ಆಯ್ತು ನೋಡಿ, ಈ ಶೇಪ್ ಬರುತ್ತೆ. ಇಲ್ಲಿ ಮಧ್ಯದಲ್ಲಿ ಬಾರ್ಡ್ರ್ ಬರುತ್ತೆ. ಈ ರೀತಿ ಒಂದು ಕೂತ್ಕೊಳ್ಳುತ್ತೆ. ಇದ್ರ ಸ್ಟಿಚಿಂಗ್ ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ, ಹಾಗಾಗಿ ಕಟಿಂಗ್ ವಿಡಿಯೋ ಮಾತ್ರ ತೋರಿಸ್ತಾ ಇದ್ದೀನಿ. ಆನಂತರ ಫ್ರಂಟ್ ಪಾರ್ಟಿಗೆ ನಾವು ಕಟ್ ಮಾಡುವ. ಈ ಓಪನ್ ಸೈಡ್ ಇರೋದನ್ನು ನಮ್ಮ ಕಡೆ ಹಾಕ್ಕೊಳ್ಬೇಕು, ಕ್ಲೋಸ್ ಇರೋದು ನಮ್ಮ ಅಪೋಸಿಟ್ ಇರಬೇಕು. ನೋಡಿ ಈ ಕಡೆ ಒಂದು 1/2 ಇಂಚ್ ಆಗುವಷ್ಟು ನಾನು ಹುಕ್ಸ್ ಪಟ್ಟಿ ಮತ್ತು ಕಾಜೆ ಪಟ್ಟಿಗೋಸ್ಕರ ಬಿಟ್ಟಿದ್ದೀನಿ. ಆನಂತರ ನಾವು ಬ್ಯಾಕ್ ಬೋಟು ಫ್ರಂಟ್ ಓಪನ್ ಅಲ್ವಾ, ಹಾಗಾಗಿ ನೆಕ್ಕನ್ನು ನಾನು ಇಲ್ಲಿ ಫ್ರಂಟಿಗೆ 3 ಇಂಚ್ ಇಡ್ತಾಯಿದ್ದೀನಿ. ಹಾಗೆ ಶೋಲ್ಡರನ್ನು 3 ಇಂಚು ಇಟ್ಟಿದ್ದೀನಿ. ನಾವು ಅಲ್ಲಿ ಹಿಂದ್ಗಡೆ 5 ಇಂಚ್ ಇಟ್ಟಿದ್ದೀವಿ. 5 ಇಂಚು ಬ್ಯಾಕಲ್ಲಿ ಇಟ್ಟಿದ್ದೀವಿ ಅಂತ ಫ್ರಂಟಿಗೆ 5 ಇಂಚ್ ಇಡಬೇಕಂತ ಇರೋದಿಲ್ಲ. ಫ್ರಂಟಲ್ಲಿ ನಾವು ಕಡಿಮೆ ಮಾಡಿಕೊಂಡ್ರೆ ಆಗುತ್ತೆ. 3 ಇಂಚ್ ಇಟ್ಟಿದ್ದೀನಿ ನಾನಿಲ್ಲಿ. ಇಲ್ಲಿ ನೆಕ್ ಡೌನ್ ಬಂದುಬಿಟ್ಟು ಇವರಿಗೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತಿದ್ದೀನಿ.
7 ಇಂಚಿಗೆ ನೆಕ್ ಡೌನನ್ನು ಇಟ್ಟಿದ್ದೀನಿ. ಇಲ್ಲೂ ಸಹ 3 ಇಂಚು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಮಾರ್ಕಿಂಗ್ ಮಾಡ್ಕೊಳ್ವಾ. ಇಲ್ಲಿ ನಾನು ಇವರಿಗೆ ಸಿಂಪಲ್ಲಾಗಿ ರೌಂಡ್ ಶೇಪನ್ನೇ ತೆಗಿತಾ ಇದ್ದೀನಿ. ಆನಂತರ ಹಿಂದ್ಗಡೆ ನಾವು 8ವರೆಗೆ ಇಟ್ಟಿದ್ದೀವಲ್ಲ, ಹಾಗಾಗಿ ಫ್ರಂಟು ಸಹ 8ವರೆಗೆ ಇಡಬೇಕು. ಆನಂತರ ಹಿಂದೆ ನಾನು 9ವರೆ ಇಟ್ಟಿದ್ದೆ, ಹಾಗಾಗಿ ಮುಂದುಗಡೆ 10 ಇಂಚು ಇಡ್ತಾ ಇದ್ದೀನಿ. ಅಂದರೆ ಇಲ್ಲಿ ಪ್ರಿನ್ಸಸ್ ಕಟ್ ಬರೋದರಿಂದ 1/2 ಇಂಚು ಎಕ್ಸ್ಟ್ರಾ. ಆನಂತರ ಈ ಥರ ಸೇರಿಸ್ಕೊಳ್ಬೇಕು. ಬ್ರಷ್ ಪಾಯಿಂಟ್ ಏನಾದ್ರು ದೊಡ್ಡದಾಗಿದ್ದರೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಇದು ಮಾಡಬೇಕಾಗುತ್ತೆ, ಬಟ್ಟೆನ ಜಾಸ್ತಿ ತೊಗೊಳ್ಬೇಕಾಗುತ್ತೆ. ಇವ್ರಿಗೆ ನಾನು ಸೇಮ್ ಆಗಿ ಇಟ್ಕೊಂಡಿದ್ದೀನಿ. ಈ ರೀತಿ ಸ್ವಲ್ಪ ಒಳಗಡೆ ತೊಗೊಂಡು ಈ ಶೇಪ್ ಹಾಕಿದರೆ ಮುಗೀತು. ಈಗ ಬಸ್ಟ್ ಪಾಯಿಂಟನ್ನು ಮಾರ್ಕಿಂಗ್ ಮಾಡುವ. 11 ಇಂಚಿಗೆ ಇವರಿಗೆ ಫಸ್ಟ್ ಪಾಯಿಂಟನ್ನು ಮಾರ್ಕ್ ಮಾಡಿ, ಇಲ್ಲಿಂದ 4 ಇಂಚು, ಆನಂತರ ಇಲ್ಲಿಂದ 3 ಇಂಚು ಈ ರೀತಿ ಹಾಕಿ ಇಲ್ಲಿಂದ ಒಂದು ಲೈನ್ ಹಾಕ್ಕೊಂಡ್ರೆ ಇವಾಗ ಪ್ರಿನ್ಸಸ್ ಕಟ್ಟನ್ನು ಕಟ್ ಮಾಡ್ತಾಯಿದ್ದೀನಿ. ಈ ಕಡೆಯಿಂದ 3 ಇಂಚು, ಇಲ್ಲಿಂದ 2.5 ಇಂಚು ಬಿಟ್ಕೊಂಡಿದ್ದೀನಿ. ಇವ್ರಿಗೆ ನಾನು ಇಲ್ಲಿಂದ ಇಲ್ಲಿಗೆ ಈ ರೀತಿ ಜಾಯಿಂಟ್ ಮಾಡಬೇಕು. ಆನಂತರ ಈ ಥರ ಒಂದು ಶೇಪನ್ನು ಕೊಟ್ಕೊಳ್ಬೇಕು. ಆನಂತರ ಇದನ್ನು ತಂದು ಇಲ್ಲಿ ಟಚ್ ಮಾಡಿದರೆ ಪ್ರಿನ್ಸಸ್ ಕಟ್ ರೆಡಿ. ತುಂಬ ಈಸಿಯಾಗಿ ಪ್ರಿನ್ಸಸ್ ಕಟ್ಟನ್ನು ಮಾರ್ಕ್ ಮಾಡ್ಬೋದು. ತುಂಬ ಫಾಸ್ಟಾಗೂ ಆಗುತ್ತೆ, ಸ್ಟಿಚಿಂಗು ಸಹ ತುಂಬ ಫಾಸ್ಟಾಗಿ ಆಗುತ್ತೆ. ಈ ರೀತಿ ಒಂದು ರೌಂಡ್ ಶೇಪನ್ನು ಹಾಕ್ಕೊಂಡಿದ್ದೀನಿ. ಆಯಿತು. ಈ ಕಡೆ ಒಂದು ಕ್ರಾಸ್ ಆಗಿ ಕಟ್ ಮಾಡಬೇಕು. ನಾನು ಅದನ್ನು ಸ್ಟಿಚಿಂಗ್ ಮಾಡುವಾಗ ಕಟ್ ಮಾಡ್ಕೊಳ್ತೀನಿ. ಇಷ್ಟೇ, ತುಂಬ ಸಿಂಪಲಾಗಿ ನೋಡಿ. ಇಲ್ಲೊಂದು ಸ್ವಲ್ಪ ಕ್ರಾಸ್ ಕಟ್ಟಿಂಗನ್ನು ಮಾಡಿರಲಿಲ್ಲ, ಇವಾಗ ಕಟ್ ಮಾಡುವಾಗ ಮಾಡಿಕೊಂಡೆ. ಆಯಿತು. ಈಗ ಇದ್ರ ಮೇಲೆ ಇಟ್ಕೊಂಡು ನಾವು ಕಟಿಂಗ್ ಈ ಬಾರ್ಡ್ರನ್ನು ಮೊದಲಿಗೆ ತೆಕ್ಕೊಳ್ತೀನಿ. ಯಾಕಂದರೆ ನಾನಲ್ಲಿ ಬಾರ್ಡರ್ ಡಿಸೈನ್ ಮಾಡಲಿಕ್ಕೋಸ್ಕರ ಬಾರ್ಡ್ರನ್ನ ಮೊದಲಿಗೆ ತೆಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸ್ಲೀವ್ಸ್ ಕಟ್ಟಿಂಗನ್ನು ತೋರಿಸಿಲ್ಲ. ಸ್ಲೀವ್ಸ್ ಕಟ್ಟಿಂಗ್ ವಿಡಿಯೋ ತುಂಬ ನೀಟಾಗಿ ಹಾಕಿದ್ದೀನಿ. ಅದೇ ಥರ ಕಟ್ಟಿಂಗನ್ನು ಮಾಡ್ಕೊಳ್ಬೋದು. ಸೇಮ್ ಅದೇ ಥರ ಇರುತ್ತೆ, ಸೈಜ್ ಮಾತ್ರ ವೇರಿಯೇಷನ್ ಇರುತ್ತೆ. ನೋಡಿ, ಈ ಥರ ಇಟ್ಕೊಂಡು ಸ್ವಲ್ಪ ಹೆಚ್ಚನ್ನು ಹಂಗೆ ಬಟ್ಟೆ ತೆಕ್ಕೊಂಡ್ರೆ ಬ್ಲೌಸ್ ಸ್ಟಿಚಿಂಗ್ ಮಾಡುವಾಗ ಈಸಿ ಆಗುತ್ತೆ. ಆ ಬಾರ್ಡ್ರಲ್ಲಿ ಇದು ಡಿಸೈನ್ ಮಾಡಿಕೊಂಡ್ರೆ ಆಯಿತು. ಫ್ರಂಟಲ್ಲಿ ನೋಡಿ ಇದೇ ಥರ ಇಟ್ಕೊಂಡು ಅಡ್ಜಸ್ಟ್ ಮಾಡಿ ಇಟ್ಕೊಂಡು ಕಟ್ ಮಾಡಿಕೊಂಡ್ರೆ ಆಯಿತು. ಈ ಥರ ಇಟ್ಕೊಂಡು ಈಗ ಕಟ್ ಮಾಡ್ತೀನಿ. ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಬಟ್ಟೆ ಹೆಚ್ಚನ್ನು ಇಟ್ಕೊಳ್ಬೇಕು. ಸ್ಟಿಚಿಂಗ್ ಮಾಡುವಾಗ ಬಟ್ಟೆ ನಮಗೆ ಜರುಗಾಡೋದಿಲ್ಲ. ಇದೆಲ್ಲ ಸಾಫ್ಟ್ ಬಟ್ಟೆ, ಇಲ್ಲಾಂದರೆ ಸ್ವಲ್ಪ ಜರುಗಾಡೋ ಚಾನ್ಸ್ ಇರುತ್ತೆ. ಆಮೇಲೆ ಸ್ಲೀವ್ಸ್ ನೋಡಿ, ಸ್ಲೀವ್ಸ್ ಕಟ್ ಮಾಡಿಕೊಂಡ್ರೆ ಆಯಿತು. ಇವಾಗ ನೋಡಿ ಬ್ಯಾಕ್ ಶೇಪನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ಕೆಳಗಡೆ ಕೆನಾಸನ್ನು ಇಟ್ಕೊಂಡಿದ್ದೀನಿ ನಾನು, ಮೇಲ್ಗಡೆ ಈ ರೀತಿ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಅದು ಸರಿ ಅಳತೆಗೆ ಬರಲಿ ಅಂತ ಲೈನಿಂಗ್ ಬಟ್ಟೆನ ಅಲ್ಲೇ ಇಟ್ಟು ನಾನೇನು ಮಾಡ್ಕೊಂಡಿದ್ದೀನಿ ಅಂದರೆ ಪಿನ್ ಹಾಕಿ ಇಟ್ಕೊಂಡಿದ್ದೀನಿ. ಈ ರೀತಿ ಪಿನ್ ಹಾಕಿ ಈ ಥರ ಕೆಳಗಡೆ ಇಟ್ಟು ಈಗ ಅದನ್ನು ಸೇರಿಸಿ ಪಿನ್ ಹಾಕ್ಕೊಳ್ತೀನಿ, ಯಾಕಂದರೆ ಜರುಗಾಡಬಾರ್ದು ಅಂತ. ನೋಡಿ, ಈ ಥರ ಪಿನ್ ಹಾಕ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ನೋಡಿ ಬಾರ್ಡ್ರನ್ನು ಸೈಡ್ ಇಟ್ಕೊಂಡಿದ್ದೀನಿ. ಆನಂತರ ಬಾರ್ಡ್ರಿಗೆ ಲೈನಿಂಗ್ ಕೊಟ್ಕೊಂಡು ಬಾರ್ಡ್ರ್ ಫಿನಿಶಿಂಗ್ ಮಾಡ್ಕೊಳ್ತೀನಿ. ನೀಟಾಗಿ ಡಿಸೈನು ಬರುತ್ತೆ. ಇದರದ್ದು ಸ್ಟಿಚಿಂಗ್ ಫುಲ್ ವೀಡಿಯೋ ಇಲ್ಲ, ಡಿಲೀಟ್ ಆಗಿಬಿಟ್ಟಿದೆ, ಹಾಗಾಗಿ ಹಾಫ್ ವೀಡಿಯೋ ಅಷ್ಟೇ ತೋರಿಸಿದ್ದೀನಿ. ಬ್ಯಾಕಲ್ಲಿ ಯಾವ ರೀತಿ ಹೊಲಿಬೇಕು ಅನ್ನೋದನ್ನು ತೋರಿಸಿದ್ದೀನಿ. ಫ್ರಂಟಲ್ಲಿ ಭಾಳಷ್ಟು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ನಾನು. ಇನ್ನೇನಾದರೂ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ಯಾವ ಥರ ಹೊಲಿಬೇಕು ಅನ್ನೋದನ್ನು ಸಹ ತೋರಿಸ್ತೀನಿ. ಮತ್ತು ಈ ಡಿಸೈನ ಹೊಲಿಯೋದನ್ನು ತೋರಿಸಿದ್ದೀನಿ. ಇದಕ್ಕೆ ಬಾರ್ಡ್ರ್ ಅಟ್ಯಾಚ್ ಮಾಡೋದು ಸಹ ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ, ಸಾರಿ. ನೆಕ್ಸ್ಟ್ ಟೈಮ್ ಈ ಥರ ಪ್ಯಾಟರ್ನ್ ಹೊಲಿದಾಗ ಖಂಡಿತವಾಗ್ಲೂ ತೋರಿಸ್ತೀನಿ. ಇದನ್ನು ಟರ್ನ್ ಮಾಡಿ ಹೊಲಿದು ಬಾರ್ಡ್ರ್ ಅಟ್ಯಾಚ್ ಮಾಡಿದರೆ ಆಯಿತು. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಂತರ ಟಾಪ್ ಸ್ಟಿಚ್ಚನ್ನು ಕೊಟ್ಕೊಳ್ತಾ ಇದ್ದೀನಿ. ನೋಡಿ, ನೀಟಾಗಿ ಈ ಥರ ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಐರನ್ ಮಾಡಿಕೊಂಡ್ರೂ ಆಗುತ್ತೆ. ಈ ಥರ ಇದ್ರ ಮೇಲೆ ನೀಟಾಗಿ ಬರಬೇಕು ಅಂದರೆ ಈ ಥರ ಸ್ಕ್ರೂ ಡ್ರೈವರ್ ಸಹಾಯದಿಂದ ತುದಿಗೆ ಈ ಥರ ಇದು ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಐರನ್ ಮಾಡ್ರೂ ಆಗುತ್ತೆ. ನಾನಿಲ್ಲಿ ಸ್ಟಿಚ್ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಬಾರ್ಡ್ರ್ ಅಟ್ಯಾಚ್ ಮಾಡಿದರೆ ಈಗ ಫುಲ್ ಸುತ್ತಕ್ಕೂ ಈ ಥರ ಸ್ಟಿಚ್ ಮಾಡಿದ್ದೀನಿ. ಆ ಮಿಡ್ಲ್ ಗ್ಯಾಪ್ ಇರುವಲ್ಲಿ ಲೈನಿಂಗ್ ಮೇಲೆ ಬಾರ್ಡ್ರನ್ನ ಅಟ್ಯಾಚ್ ಮಾಡಿ
ಮಧ್ಯೆ ಅಟ್ಯಾಚ್ ಮಾಡಿದ್ರೆ ಆಯಿತು. ತುಂಬ ಸಿಂಪಲಾಗಿ ಡಿಸೈನನ್ನು ಹೊಲಿಬೋದು. ಸ್ವಲ್ಪ ನೋಡ್ಕೊತ ಕರೆಕ್ಟಾಗಿ ಸ್ಟಿಚ್ ಮಾಡಬೇಕಾಗತ್ತೆ. ಆಯಿತು ನೋಡಿ, ಇಷ್ಟೇ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.